ಇವತ್ತು ಶಿವಸೂತ್ರ 3 ಯೋನಿವರ್ಗ ಕಲಾ ಶರೀರಂ. ಸಿಂಪಲ್ ಆಗಿ ತಿಳ್ಕೊಳ್ಳೋಣ, ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋದು ಬೇಡ. ಒಂದು ಸಮುದ್ರ, ಅದರಲ್ಲಿ ಅಲೆಗಳು ಎಷ್ಟೊಂದು ಬರ್ತವೆ, ಒಂದು ಚಿಕ್ಕದು ದೊಡ್ಡದು. ಬಟ್ ಈ ಎಷ್ಟೊಂದು ಅಲೆಗಳು ಇದ್ರು, ಸಮುದ್ರ ಇದ್ರು, ಅದೆಲ್ಲ ಸೇರಿರೋದು ಅದಕ್ಕೆ ನೀರಿಗೆ, ಆ ನೀರಿನ ಶಕ್ತಿಗೆ. ಅದೇ ರೀತಿ ಒಂದು ವಿದ್ಯುತ್ ಶಕ್ತಿ, ಸಿಂಪಲ್ ಆಗಿ ಎಲ್ಲರಿಗೂ ಅರ್ಥ ಆಗತ್ತಾರೆ ಅಂದರೆ ಕರೆಂಟಿಂದ ನಾವು ಬಲ್ಬು ಹತ್ತುತ್ತೆ, ಟಿ ವಿನೂ ನೋಡ್ತೀವಿ, ಮತ್ತು ಫ್ಯಾನು ತಿರುಗುತ್ತೆ. ಭಾಳಷ್ಟು ವಿದ್ಯುತ್ತಿಂದ ಎಲ್ಲ ಒಂದೊಂದು ಕೆಲಸ ಅದರದ್ದೇ ಆದಂಥ ಅದ್ರ ಕೆಲಸಗಳು ಮಾಡ್ಕೊತವೆ. ಫ್ಯಾನ್ ತಿರುಗುತ್ತೆ, ಟಿ ವಿ ಆನ್ ಆಗುತ್ತೆ, ನೋಡ್ಬೋದು ನಾವು ಚಿತ್ರಗಳನ್ನ, ಮತ್ತು ಫೋನಿಗೆ ಚಾರ್ಜರ್ ಹಾಕ್ಬೋದು. ಇದೆಲ್ಲ ಬೇರೆ ಬೇರೆ ಕೆಲಸ ಮಾಡಿದ್ರು ಅದ್ರ ಶಕ್ತಿ ಅದು ವಿದ್ಯುತ್ ಶಕ್ತಿ ಅಷ್ಟೆ. ಅದೇ ರೀತಿ ನಾವು ಮನುಷ್ಯ, ಈಗ ನನ್ನ ಕೈ ಇದೆ, ಈ ಕೈ ಸೃಷ್ಟಿಸಿದ್ದು ಯಾರು? ಮತ್ತು ನಮ್ಮ ಹೃದಯ ಬಡ್ಕೊತಾ ಇದೆ. ಆ ಬಡ್ಕೊತಿರೋದನ್ನ ನಮ್ಮ ಕೈಯಲ್ಲಿ ನಿಲ್ಸಕ್ಕಾಗುತ್ತಾ? ಅದಟ್ಟಿಗೆ ಅದೇ ಆಗ್ತಿರೋದೆಲ್ಲ. ನಾವು ಉಸಿರು ತಗೊತಿದ್ದೀವಿ, ಉಸಿರು ಹೊರಗಡೆ ಬಿಡ್ತಿದ್ದೀವಿ, ಇದು ಅದ್ರ ಪಾಡಿಗೆ ಅದಾಗ್ತಿರೋದು. ನಾವು ಮಾಡ್ತಿಲ್ಲ ಅದನ್ನು, ಯಾವುದೋ ಒಂದು ಶಕ್ತಿ ಮಾಡ್ತಾ ಇರಬೇಕಲ್ಲ. ಆ ಶಕ್ತಿಯೇ ಶಿವ, ಆತ್ಮ, ಚೈತನ್ಯದ ಶಕ್ತಿ ಅಂತ ಹೇಳ್ತೀವಿ. ಈ ಪ್ರಕೃತಿಯಲ್ಲಿರೋ ಪ್ರಾಣಿ, ಪಕ್ಷಿ, ಮನುಷ್ಯ, ಮರ, ಗಿಡ, ಇಡೀ ಪ್ರಕೃತಿ ಈ ಶಕ್ತಿಯಿಂದ ಇದೆ, ಚೈತನ್ಯದ ಶಕ್ತಿ. ಅದೆಲ್ಲ ಕಡೆ ಪ್ರಾಣಿಗಳು, ಪಕ್ಷಿಗಳು ಬೇರೆ ಬೇರೆ ಥರ ಇದ್ದಾವೆ. ಆಕಾರ ದೊಡ್ಡದು, ಒಂದು ದೊಡ್ಡದಿರ್ಬೋದು, ಒಂದು ಚಿಕ್ಕದಿರ್ಬೋದು, ಎಲ್ಲ ಥರ ಮೇಲ್ಗಡೆ ಹಾರ್ತವೆ ಪಕ್ಷಿಗಳು. ಬಟ್ ಅದರಲ್ಲೆಲ್ಲ ಇರೋದು ಒಂದೇ ಚೈತನ್ಯದ ಶಕ್ತಿ. ಅದೇ ರೀತಿ ನಾವು ಮನುಷ್ಯರು, ಮುಖಗಳು ಬೇರೆ ಬೇರೆ ಥರ ಇದ್ದಾವೆ ಎಲ್ಲರವು, ಮತ್ತು ಆಕಾರಗಳು ಅಷ್ಟೇ. ಉದ್ದ ಇರ್ತಾರೆ, ಒಬ್ರು ಕುಳ್ಳಗಿರ್ತಾರೆ, ದಪ್ಪ ಇರ್ತಾರೆ, ತೆಳ್ಳಗಿರ್ತಾರೆ. ಬಟ್ ಅದರಲ್ಲಿ ಒಳಗಿಡೋ ಅರಿತಿರೋ ಶಕ್ತಿ ಇದೆಯಲ್ಲ, ಅದೆಲ್ಲವೂ ಒಂದೇ. ಎಲ್ಲರಲ್ಲೂ ಒಂದೇ ಶಕ್ತಿ ಇರುತ್ತೆ. ಈಗ ನಾನು ದೇಹ ಅನ್ಕೊಂತೀವಲ್ಲ, ನಾನು ದೇಹ ಅನ್ನೋ ಬದಲು ನನ್ನಲ್ಲಿರೋ ಶಕ್ತಿನೇ ಎಲ್ಲರಲ್ಲೂ ಅದೇ ಶಕ್ತಿ ಇದೆ, ಎಲ್ಲರಲ್ಲೂ ಅದೇ ಚೈತನ್ಯದ ಆತ್ಮದ ಆ ಶಕ್ತಿ ಇದೆ ಅಂತ ಅಂದ್ಕೊಂಡ್ರೆ ಏನು ಬದಲಾಗುತ್ತೆ ಅಂತ ನೋಡ್ಕೊತ ಹೋಗೋಣ. ಒಂದು ಅಹಂಕಾರ ಬದಲಾಗುತ್ತೆ. ಯಾಕಂದರೆ ಎಲ್ಲರಲ್ಲೂ ನಾವು ಒಂದೇ ಥರ ನೋಡ್ತಿದ್ವಿ. ಅಹಂಕಾರ ಬದಲಾಗುತ್ತೆ, ಕಂಪ್ಯಾರಿಸನ್ ಇರಲ್ಲ. ಸುಂದರ, ನಾನು ಸುಂದರವಾಗಿಲ್ಲ, ಇಲ್ಲ ನಾನು ಸುಂದರ, ಅವ್ರು ಸುಂದರವಾಗಿಲ್ಲ, ಈ ಕಂಪ್ಯಾರಿಸನ್ ಇರಲ್ಲ. ಮತ್ತು ಗಾಸಿಪ್, ಅವ್ರ ಬಗ್ಗೆ ಇವ್ರು ಹೇಳೋದು, ಇವ್ರ ಬಗ್ಗೆ ಅವ್ರು ಹೇಳೋದು. ಎಲ್ಲರೂ ಅವ್ರ ಪಾಡಿಗೆ ಅವ್ರವ್ರ ಕೆಲಸಗಳು ಮಾಡ್ಕೊತೀವಿ, ನಿನ್ನ ಪಾಡಿಗೆ ನಿನ್ನ ಕೆಲಸಗಳು ಮಾಡ್ಕೊತಿದೀಯ. ಇದು ಗಾಸಿಪ್ ಇರಲ್ಲ, ದ್ವೇಷ ಇರಲ್ಲ, ಯಾರ ಬಗ್ಗೆನೂ ದ್ವೇಷ ಇರಲ್ಲ. ಯಾಕಂದರೆ ಎಲ್ಲರಲ್ಲೂ ಅರಿತಿರೋದ ಆ ಶಕ್ತಿ ಅಷ್ಟೇ. ದೇವರು ಎಲ್ಲರಲ್ಲೂ ಒಂದೇ ನೋಡ್ತಾರಂತಾರಲ್ಲ, ಎಲ್ಲರಲ್ಲೂ ಅವ್ನು ನೋಡೋದು ಚೈತನ್ಯದ ಶಕ್ತಿ ಆಗಿರುವ ಆತ್ಮ ಅಷ್ಟೆ. ನಾವು ಮನುಷ್ಯರಷ್ಟೇ, ಅವನು ನೋಡು ಹಿಂಗೆ ಮಾಡ್ದ, ಇವನು ನೋಡು ಎಷ್ಟು ಅಹಂಕಾರ ಇದ್ದಾನೆ, ಇವನು ನೋಡು ಎಷ್ಟು ಶ್ರೀಮಂತ, ಈ ಥರ ನೋಡೋದು ಮನುಷ್ಯ ಮಾತ್ರ. ದೇವರು ಎಲ್ಲರಲ್ಲೂ ಒಂದೇ ನೋಡ್ತಾನೆ. ಈ ಸೂತ್ರ ನೀವು ಓದೋದಕ್ಕಿಂತ ಅನುಭವಕ್ಕೆ ಬರಬೇಕು. ಇವತ್ತಿಂದ ನೀವೇನು ಮಾಡ್ರಿ ಅಂದರೆ ನೋಡಿ, ಮರ ನೋಡಿ, ಪಕ್ಷಿ ಹಾರಾಡ್ತಿರೋದು ನೋಡಿ, ನಿಮ್ಮ ಮನೆ ಹತ್ರ ನಾಯಿಗಳು, ಪ್ರಾಣಿಗಳು ಬರ್ತಿರ್ತಾವಲ್ಲ, ಅವನ್ನ ನೋಡಿ. ಅದರಲ್ಲೆಲ್ಲ ಒಂದೇ ಚೈತನ್ಯದ ಶಕ್ತಿ ಇರೋದು. ನಮ್ಮಲ್ಲೂ ಅದೇ ಇರೋದು, ಅದರಲ್ಲೂ ಅದೇ ಇರೋದು. ಈಗ ಈ ರೀತಿ ನೋಡೋಕ್ಕೆ ಶುರು ಮಾಡಿದ ನಂತರ ಅಲ್ಲೇ ಶಿವ ಪ್ರಕಟನಾಗ್ತಾರೆ ಅಂತ ಸೂತ್ರದಲ್ಲಿ ಹೇಳಿದ್ದಾರೆ. ಅಲ್ಲೇ ನಿಜವಾದ ಸತ್ಯ ಪ್ರಕಟ ಆಗೋದು. ಅಲ್ಲೇ ನಿಮ್ಮ ಹೊಸ ಜೀವನ, ನೀವು ಜೀವನವನ್ನು ನೋಡೋ ದೃಷ್ಟಿಕೋನನೇ ಚೇಂಜ್ ಆಗುತ್ತೆ. ಇದರಿಂದ ಆಗೋ ಉಪಯೋಗಗಳು ಏನಂದರೆ, ಸ್ಟ್ರೆಸ್ ಇರಲ್ಲ, ಯಾರ ಬಗ್ಗೆನೂ ಕೆಟ್ಟ ಆಲೋಚನೆ ಮಾಡಬೇಕನ್ನೋದು ಬರಲ್ಲ, ಯಾರ ಮೇಲೂ ದ್ವೇಷ ಹುಟ್ಟಲ್ಲ, ಎಲ್ಲರೂ ಒಂದೇ. ಎಲ್ಲರೂ ದೇವರಲ್ಲಿರೋ ಒಂದು ಸಣ್ಣ ಅಂಶನೇ ಎಲ್ಲರ ಹತ್ರನೂ ಇರೋದು. ಎಲ್ಲರ ಹತ್ರ ಆ ದೈವಿಕ ಶಕ್ತಿ, ಎಲ್ಲರ ಹತ್ರನೂ
ಆ ಶಿವನ ಎಲ್ಲರಲ್ಲೂ ಶಿವನ ಕಾಣ್ತಾರೆ. ಅದೇ ಶಿವಸೂತ್ರ 3ನೇದು, ಯೋನಿವರ್ಗ ಕಲಾ ಶರೀರಂ. ಎಲ್ಲರಲ್ಲೂ ಒಂದಿರೋಣ. ಇವತ್ತಿಂದ ನೀವೇನು ಮಾಡ್ಬೇಕಂದ್ರೆ ಕುತ್ಕೊಳ್ಳಿ, ನೋಡಿ ಉಸಿರು ತನ್ನ ಪಾಡಿಗೆ ತಾನು ಹೋಗ್ತಾ ಇದೆ ಬರ್ತಾ ಇದೆ. ಉಸಿರು ಹೊರಗಡೆ ಬಿಡ್ತಾ ಇದ್ದೀರಾ, ಉಸಿರನ್ನ ಒಳಗಡೆ ತಗೊತಾ ಇದ್ದೀರಾ. ಆಧ್ಯಾತ್ಮದ ದೃಷ್ಟಿಕೋನದಲ್ಲಿ ಹೋದರೆ, ಶಿವಸೂತ್ರದ ದೃಷ್ಟಿಕೋನದಲ್ಲಿ ಹೋದರೆ ಇವೆಲ್ಲ ಒಂಥರ ಹೊಸತನ ಸೃಷ್ಟಿ ಮಾಡೋಂಥದ್ದು. ನನಗೆ ನಾನು ಯಾವ ರೀತಿ ತಿಳ್ಕೊಂಡಿದ್ದೀನೋ ಅದನ್ನು ನಿಮ್ಮ ಮುಂದೆ ಹೇಳ್ತಿದ್ದೀನಿ. ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.